ಗುರು ವಿರಾಟ್ ಕೊಹ್ಲಿ ಮತ್ತೆ ಗೌತಮ್ ಗಂಭೀರ್ ಇಂಡಿಯಾ ಟೀಮ್ ಅಲ್ಲಿ ಮತ್ತೆ ಒಂದಾಗಿದ್ದಾರೆ ಗುರು. ಆದ್ರೆ ಈ ಸಲ ಹೆಡ್ ಕೋಚ್ ಮತ್ತೆ ಪ್ಲೇಯರ್ ಆಗಿ. ನಾವು ಮುಂಚೆ ವಿರಾಟ್ ಕೊಹ್ಲಿ ಮತ್ತೆ ಗೌತಮ್ ಗಂಭೀರ್ ಇವರಿಬ್ಬರೇ ಜಗಳ ಆಡೋದನ್ನ ನೋಡಿದ್ವಿ. ಆದ್ರೆ ಇವಾಗ ಇಂಡಿಯಾ ಸುದ್ದಿಗೆ ಯಾರಾದ್ರೂ ಬಂದ್ರೆ ಇವರಿಬ್ಬರಿಗಿರೋ ಅಗ್ರೆಸಿವ್ನೆಸ್ ಗೆ ಇವರಿಬ್ರು ಸೇರ್ಕೊಂಡು ಜಗಳಕ್ಕೆ ಹೋದ್ರೆ ಹೆಂಗಿರುತ್ತೆ. ಬೇರೆ ಟೀಮ್ಗಳು ಇಂಡಿಯಾನ ಸ್ಲೆಡ್ಸ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಜಾಸ್ತಿನೇ ಹುಷಾರಾಗಿರ್ಬೇಕು. ಇವಾಗ ಗೌತಮ್ ಗಂಭೀರ್ ಅವರು ಇಂಡಿಯಾಗೆ ಕೋಚ್ ಆಗಿರೋದು ತುಂಬಾ ಖುಷಿ ವಿಚಾರ ಗುರು. ಇವರು 2007 T20 ವರ್ಲ್ಡ್ ಕಪ್ ಫೈನಲ್ ಅಲ್ಲಿ, 2011 ODI ವರ್ಲ್ಡ್ ಕಪ್ ಫೈನಲ್ ಅಲ್ಲಿ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. ಕಪ್ ಗೆಲ್ಲಕ್ಕೆ ಮೇನ್ ಕಾರಣ ಕೂಡ. ಹಾಗೆ ಇವ್ರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋದಾದ್ರೆ KKR ಟೀಮ್ ಗೆ 2012 ಮತ್ತೆ 2014 ಅಲ್ಲಿ ಇವ್ರು ಕ್ಯಾಪ್ಟನ್ ಆಗಿ ಕಪ್ ನ ಗೆಲ್ಸ್ಕೊಟ್ಟಿದ್ರು. ಅದಲ್ಲದೆ ಹೆಡ್ ಕೋಚ್ ಆಗಿ 2024 ಅಲ್ಲಿ ಮತ್ತೆ ಅದೇ KKR ಟೀಮ್ ನ 10 ವರ್ಷಗಳ ನಂತರ ಚಾಂಪಿಯನ್ ಕೂಡ ಮಾಡಿದ್ರು. ರಾಹುಲ್ ದ್ರಾವಿಡ್ ಅವರು ಕೋಚಿಂಗ್ ಟೆನ್ಯೂರ್ ಅಲ್ಲಿ T20 ವರ್ಲ್ಡ್ ಕಪ್ ನ ಗೆಲ್ಸ್ಕೊಟ್ಟೋದ್ರು. ನಮ್ ಗೌತಮ್ ಗಂಭೀರ್ ಅವ್ರು ಏನ್ ಮಾಡ್ತಾರೆ ಅಂತ ಕಾದ್ ನೋಡೋಣ. ದ್ರಾವಿಡ್ ಅವ್ರ ಅಂದ ತಕ್ಷಣ ನೆನಪಾಯ್ತು, ಇವಾಗ ಅವ್ರ BCCI ಕಾಂಟ್ರಾಕ್ಟ್ ಮುಗ್ದಿದೆ. ಹಂಗಂದ್ರೆ IPL ಕೋಚಿಂಗ್ ಮಾಡಬಹುದು. ನಮ್ಮ RCB ಅವ್ರು ಏನಾದ್ರೂ ಸ್ವಲ್ಪ ದ್ರಾವಿಡ್ ಅವ್ರನ್ನ ಕರ್ಕೊಂಡ್ರೆ ಕರ್ನಾಟಕದವ್ರಿಗೂ ಸ್ವಲ್ಪ ಒಳ್ಳೇದಾಗುತ್ತೆ ಅನ್ಸುತ್ತೆ.